ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಕರ್ಜಿಗಿಯವರಿಗೆ ಪರಿಚಿತರಾದ ಒಬ್ಬ ಶಿಕ್ಷಕಿ ಇದ್ದಂತೆ. ಆಕೆ ಸುಮಾರು 30 ವರ್ಷಗಳಿಂದ ಪಾಠ ಮಾಡ್ತಾ ಇದ್ದದ್ದು. ತುಂಬ ಉತ್ತಮವಾಗಿ ಪಾಠ ಮಾಡ್ತಾ ಇದ್ದು. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿ ಅಂತ ಗೊತ್ತಿತ್ತು. ಹಾಗೆ ಅವರು ಮತ್ತೊಮ್ಮೆ ಬ್ಯಾಂಕಾಕಿಗೆ ಹೋದಂಥ ಸಂದರ್ಭದಲ್ಲಿ ಆಕೆ ಶಾಲೆಗೆ ಬಂದಿರಲಿಲ್ಲಾಗಿತ್ತಂತೆ. ಕಾರಣ ಏನಪ್ಪ ಅಂತಂದರೆ, ಕಳೆದ ವಾರ ಆಕೆಯ ಗಂಡ ಹೃದಯಾಘಾತದಿಂದ ನಿಧನರಾಗಿದ್ದರು. ಸಾಯಂಕಾಲ ಆಕೆಯನ್ನು ನೋಡಬೇಕು ಅಂತ ಹೇಳಿ, ಸಂತಾಪವನ್ನು ಸೂಚಿಸಬೇಕು ಅಂತ ಹೇಳಿ ಕರ್ಜಿಗಿಯವರು ಅವರ ಮನೆಗೆ ಹೋದಂತೆ. ಆಕೆಯ ಮನೆ ತುಂಬ ಜನ, ಎಲ್ಲರೂ ಆಕೆಯ ವಿದ್ಯಾರ್ಥಿಗಳಂತೆ. ಪ್ರತಿದಿನವೂ ಹೀಗೆ ಹಳೆಯ ವಿದ್ಯಾರ್ಥಿಗಳೆಲ್ಲ ಮನೆಗೆ ಬರ್ತಿದ್ರಂತೆ ಆಕೆಗೆ ಸಮಾಧಾನ ಹೇಳಲಿಕ್ಕೆ. ಅವರೊಂದಿಗೆ ಅಲ್ಲಿಯೇ ಕರ್ಜಿಗಿಯವರು ಕೊಡ್ತರಂತೆ. ಶಿಷ್ಯರಿಗೆ ಈ ಗುರುವಿನ ಮೇಲೆ ಇರುವಂಥ ಪ್ರೇಮವನ್ನು ಕಂಡು. ಈ ವಿದ್ಯಾರ್ಥಿಗಳಲ್ಲಿ ಬಹುಪಾಲು ಜನ ಹಳೆಯ ವಿದ್ಯಾರ್ಥಿಗಳು, ತಮ್ಮ ತಮ್ಮ ಜೀವನಗಳಲ್ಲಿ ಸ್ಥಿರತೆಯನ್ನು, ಸಾಧನೆಯನ್ನು ಕಂಡುಕೊಂಡವರು. ಈ ಶಿಷ್ಯರ ಪ್ರೇಮದ ಗೂಟನ್ನು ತಿಳಿಯಲಿಕ್ಕೆ ಒಬ್ಬ ಶಿಷ್ಯ ಹತ್ತಿರ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ. ನಿಮಗೆ ನಿಮ್ಮ ಗುರುವಿನ ಬಗ್ಗೆ ಇರುವ ಗೌರವದ ಅರಿವು ನನಗಿದೆ, ಆದರೆ ನಿಮಗೆ ಎಷ್ಟೊಂದು ಜನ ಪಾಠ ಮಾಡಿರ್ತಾರೆ. ಎಲ್ಲರ ಬಗ್ಗೆಯೂ ಆದರವಿದ್ದರೂ ಇದೇ ಪ್ರಮಾಣದ ಅಭಿಮಾನ ಇರಲಾರದು. ಇವರಲ್ಲಿ ನೀವು ಏನನ್ನ ವಿಶೇಷತೆ ಕಂಡ್ರಿ ಅಂತ ಹೇಳಿ ಕೇಳಿದಂತೆ. ಒಬ್ಬ ಮಹಿಳೆ ನೋಡಿದ್ರಂತೆ. ಅವರು ಶಿಕ್ಷಕಿಗೆ 20 ವರ್ಷಗಳ ಹಿಂದೆ ವಿದ್ಯಾರ್ಥಿನಿಯಾದಂಥವರು. ಒಬ್ಬ ಶಿಕ್ಷಕಿ, ನಮ್ಮ ಶಿಕ್ಷಕಿ ನಮಗೆ ಪಠ್ಯವನ್ನು ಮಾತ್ರ ಕಲಿಸಲಿಲ್ಲ, ಜೀವನವನ್ನು ನಡೆಸುವ, ನೋಡುವ ಬಗೆಯನ್ನು ತಿಳಿಸಿದವರು. ಅದು ಹೇಗೆ ಅಂತ ಕೇಳಿದಂತೆ ಕರ್ಜಿಗಿಯವರು. ಒಂದಿನ ನಮ್ಮ ಶಿಕ್ಷಕಿ ನಮಗೆ ಹೇಳಿದರು, ಮಕ್ಕಳೇ, ಇಂದು ನಿಮಗೆ ನಾನು ಪರೀಕ್ಷೆಗೆ ಬೇಕಾದಂಥ ವಿಷಯದ ಬಗ್ಗೆ ಮಾತನಾಡೋದಿಲ್ಲ. ಬಹುಶಃ ಇದು ನಿಮ್ಮ ಜೀವನಕ್ಕೆ ಪ್ರಯೋಜನವಾದಿತ್ತು. ನಾವೆಲ್ಲ ಈ ಪ್ರಪಂಚಕ್ಕೆ ಬಂದದ್ದು ಒಂದು ಆಕಸ್ಮಿಕ ಅಂತ ಭಾವಿಸಬೇಡಿ. ನಾವು ಬಂದಿರೋದು ಈ ಪ್ರಪಂಚದಲ್ಲಿರುವ ಪ್ರತಿಯೊಂದರ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳಿಕ್ಕೆ, ಹಂಚಿಕೊಳ್ಳಿಕ್ಕೆ ಹಾಗೂ ಪ್ರತಿಯೊಂದರ ಅಸ್ತಿತ್ವವನ್ನು ಮೆಚ್ಚಿಕೊಳ್ಳಿಕ್ಕೆ ಅಂತ. ಮಕ್ಕಳೇ, ಒಂದು ಮಾತು ನೆನಪಿಡಿ, ನಿಮ್ಮ ಈ ಅನುಭವ ಯಾವಾಗಲೂ ಇರುವಂಥದ್ದು, ಯಾವ ಕ್ಷಣದಲ್ಲೂ ಮುಗಿದು ಹೋಗುವಂಥದ್ದು. ಆದ್ದರಿಂದ ಭಗವಂತ ಸೃಷ್ಟಿಸಿದ ಪ್ರತಿಯೊಂದನ್ನು ಪ್ರೀತಿಯಿಂದ ಗಮನಿಸಿ. ನಮ್ಮ ಶಿಕ್ಷಕಿಯ ಕಣ್ಣಂಚಿನಲ್ಲಿ ನೀರು ಕಾಣಿಸ್ತಾ ಇತ್ತು ಅಂತ ಹೇಳಿದ್ಲು ಆ ಒಂದು ಮಹಿಳೆ. ದಯವಿಟ್ಟು ನೀವು ನನಗೊಂದು ಮಾತು ಕೊಡಿ. ಮನೆಯಿಂದ ಶಾಲೆಗೆ ಬರುವಾಗ, ಶಾಲೆಯಿಂದ ಮನೆಗೆ ಹೋಗುವಾಗ ಸುಂದರವೇನನ್ನಾದರೂ ನೋಡಿದ್ರೆ ಗಮನಿಸಿ, ಇಲ್ಲ ಅಂತ ಹೇಳಬೇಡಿ. ಪ್ರಪಂಚದಲ್ಲಿ ಸುಂದರವಾದದ್ದು ಸಾವಿರಾರು ಇದೆ, ಆದರೆ ನೋಡುವ ಕಣ್ಣನ್ನು ನಾವು ಬೆಳೆಸಿಕೊಂಡಿಲ್ಲ. ರಸ್ತೆಯಲ್ಲಿ ಬರುವಾಗ ಯಾರದೋ ಮನೆಯಲ್ಲಿ ಮಾಡಿದ ಕಾಫಿಯ ವಾಸನೆಯು, ಬೋಂಡ ಕರಿದ ವಾಸನೆಯು ಬರೋದಿಲ್ವೇ? ಒಂದು ಕ್ಷಣ ಆಸ್ವಾದಿಸಿ. ಕೆರೆಯ ದಂಡೆಯ ಮೇಲೆ ಕುಳಿತಾಗ ನಿಮ್ಮ ಮೈತಟ್ಟುವ ಸುಳಿಗಾಳಿ, ಚಳಿಗಾಲದಲ್ಲಿ ನೆಲದ ಮೇಲೆ ಬಿದ್ದಂಥ ಒಣ ಎಲೆಯನ್ನು ತುಳಿದಾಗ ಆಗುವ ಮೃದುವಾದ ಕರಕರ ಶಬ್ದ, ಆಕಾಶದಲ್ಲಿ ಹಾರುವ ಪಕ್ಷಿ, ಸಂಜೆ ಪಕ್ಷಿಗಳ ಕಲರವ, ತಾಯಿಯ ತೊಡೆಯಲ್ಲಿ ಮಲಗಿರುವ ಮಗುವಿನ ಮುಗ್ಧ ನಗು, ಇವೆಲ್ಲ ಭಗವಂತ ನಮಗಾಗಿ, ನಮ್ಮ ಸಂತೋಷಕ್ಕಾಗಿಯೇ ಮಾಡಿದ್ದು. ಅವುಗಳನ್ನು ಗಮನಿಸಿ, ಸಂತೋಷಪಡಿ, ಹಂಚಿಕೊಳ್ಳಿ. ಜಗತ್ತಿನಲ್ಲಿಯ ದೊಂಬೆಗಳನ್ನು, ಕೊಳುಕುಗಳನ್ನು ನೋಡುವ ಈ ಗಲಾಟೆಯಲ್ಲಿ ಮೌನ ಸಂತೋಷದ ಕ್ಷಣಗಳನ್ನು ಮರೆಯಬೇಡಿ. ಯಾಕಂದರೆ ಈ ಕ್ಷಣಗಳು ಶಾಶ್ವತವಾದದ್ದಲ್ಲ. ನಮ್ಮ ಶಿಕ್ಷಕಿ ಹೀಗೆ ಒಳ್ಳೆಯದನ್ನು, ಸುಂದರವಾದದ್ದನ್ನು, ಶುಭವಾದದ್ದನ್ನು ನೋಡುವ, ಗಮನಿಸುವ ಮತ್ತು ಉಳಿದ ಕೆಸರನ್ನು ಮರೆಯುವ ಕಲೆಯನ್ನು ಕಲಿಸಿದರು ಅಂತ ಆ ವಿದ್ಯಾರ್ಥಿನಿ ಹೇಳಿದ್ಲು. ಆತ್ಮೀಯರೇ, ಈ ಕತೆ ಎಷ್ಟು ಸತ್ಯ ಅಲ್ವಾ? ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದ್ದು. ನಾವು ಎಷ್ಟೋ ಕ್ಷುಲ್ಲಕ ವಿಚಾರಗಳಿಗೆ ಅಥವಾ ದೊಡ್ಡ ವಿಚಾರಗಳಿಗೆ ಇರಬಹುದು. ನನ್ನ ಬಳಿ ಅದಿಲ್ಲ, ನನ್ನ ಬಳಿ ಇದಿಲ್ಲ, ನಾನು ಆ ಒಂದು ದೊಡ್ಡ ಹುದ್ದೆಯಲ್ಲಿಲ್ಲ, ನನ್ನ ಮನೆಯಲ್ಲಿ ಕಾರಿಲ್ಲ, ನಾನು ದೊಡ್ಡದಾದ ಬಂಗಲೆಯಲ್ಲಿಲ್ಲ, ನಾನು ಎಷ್ಟು ಸುಂದರವಾಗಿಲ್ಲ, ಎಷ್ಟು ವಿದ್ಯಾವಂತಳಾಗಿಲ್ಲ, ಪಕ್ಕದ ಮನೆಯವರು ಹೇಗಿದ್ದಾರೆ, ಯಾವ ರೀತಿಯಲ್ಲಿದ್ದಾರೆ, ಹೀಗೆ ನೂರಾರು ವಿಷಯಗಳ ಬಗ್ಗೆ ಸದಾ ಚಿಂತೆಯನ್ನು ಮಾಡ್ತಾ ಇರ್ತೀವಿ. ನಮ್ಮ ಸಂತೋಷ ಎಲ್ಲಿದೆ ಅನ್ನೋದನ್ನು ಹುಡುಕ್ತಾನೆ ಇರ್ತೀವಿ.
ವಾಸ್ತವಿಕವಾಗಿ ನಾವು ಸಂತೋಷ ಪಡಲಿಕ್ಕೆ ಸಾವಿರಾರು ಕಾರಣಗಳು, ನೂರಾರು ಸಂದರ್ಭಗಳು. ಒಮ್ಮೆ ಯೋಚನೆ ಮಾಡಿ. ಇವೆಲ್ಲ ವಿಷಯಗಳ ಬಗ್ಗೆ ಯೋಚಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವೆಲ್ಲ ವಿಷಯಗಳನ್ನ ಪಡೆದುಕೊಳ್ಳಲಿಕ್ಕೆ ಅದರದಂಥ ಸಂದರ್ಭಗಳು, ಸನ್ನಿವೇಶಗಳು ಬರಬೇಕು. ಆವಾಗ ಮಾತ್ರ ನಮಗೆ ದೊಡ್ಡ ದೊಡ್ಡ ಸಂಗತಿಗಳು, ವಿಷಯಗಳು, ಆಸ್ತಿಗಳು ಬರಲಿಕ್ಕೆ ಸಾಧ್ಯ. ಆದರೆ ನಾವು ಸಂತೋಷ ಪಡಲಿಕ್ಕೆ ಅವೇ ಬೇಕು ಅಂತಿಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಹೋದರೆ ಬಹುಶಃ ನಮ್ಮ ಸಂತೋಷದ ಕ್ಷಣಗಳು ಉದ್ಭವ ಆಗ್ತಾ ಹೋಗುತ್ತೆ. ಮನಸ್ಸು ನಿರಾಳ ಆಗುತ್ತೆ, ಜೀವನ ನೆಮ್ಮದಿಯಾಗುತ್ತೆ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಕತೆ ಇಷ್ಟ ಆಗಿದೆ, ಅರ್ಥ ಕೂಡ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.